ಇದು ಆದ್ದರಿಂದ ಇನ್ನೊಂದು ಲೇಯರು ಇಮ್ಲಿ ಸಾಸ್ ಇದು. ಆಮೇಲೆ ಸ್ವಲ್ಪ ಕಾಳು ಸೇವು ಇರ್ತಾವಲ್ಲ ಅವನ್ನ ಹಾಕಬೇಕು. ಹಾಕಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ನೋಡಿ ಈಗ ಇಷ್ಟು ಚೆನ್ನಾಗಿ ರೆಡಿ ಆಯಿತು. ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಈ ರೀತಿ. ನೀವು ಇದೇ ಪದ್ಧತಿ ನೀವು ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿದ್ದು ನನಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.